ಸಮಸ್ತ ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ. ನಾನು ರಾಜ್ಕುಮಾರ್ ಭೋಪ್ಳೆ, ಕೃಷಿ ಹಾಗೂ ತೋಟಗಾರಿಕಾ ತಜ್ಞ. ಇವತ್ತು ನೀವು ನೋಡ್ತಾ ಇರಬಹುದು, ಸೋಯಾಬೀನ್ ಬೆಳೆಯುತ್ತಿರುವಂಥ ರೈತರಿಗೆ ಭಾಳಷ್ಟು ಕೀಟ ಹಾಗೂ ರೋಗಗಳ ಪ್ರಭಾವ ಇದ್ದು, ಅದರಲ್ಲಿ ಮುಖ್ಯವಾಗಿ ಬಸವನ ಹುಳು ಅಥವಾ ಶಂಕದ ಹುಳು ಆಗಲಿ, ಇದರ ಪ್ರಭಾವ ಭಾಳಷ್ಟು ಇದ್ದು, ಇದರಿಂದ ಏನಾಗುತ್ತದೆ ಅಂತಂದರೆ ಸೋಯಾಬೀನ್ ಬೆಳೆಯುತ್ತಿರುವ ಪ್ರದೇಶದಲ್ಲಿ ಭಾಳಷ್ಟು ನಾಶ ಎಫೆಕ್ಟ್ ಆಗ್ತಾಯಿದೆ. ಅದನ್ನು ನಾವು ಹೇಗೆ ಕಂಡುಹಿಡಿಬೇಕು? ಬಸವನ ಹುಳುವಿನ ಎಫೆಕ್ಟ್ ಅಂತಂದರೆ ಹೀಗೆ ಮುಂದೆ ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇರುವಂತಹ ಈ ಫೋಟೋದಲ್ಲಿ ಫಸ್ಟ್ ಚಿತ್ರದಲ್ಲಿ ನೋಡುತ್ತಿರುವುದು ಇದೇ ಬಸವನ ಹುಳು ಅಥವಾ ಶಂಕದ ಹುಳು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದನ್ನು ನಾವು ಸ್ನೇಲ್ಸ್ ಅಂತ ಕರಿತೀವಿ. ಅದರಲ್ಲಿ ಭಾಳಷ್ಟು ವಿಧದ ಬಸವನ ಹುಳುಗಳಿವೆ. ಅದನ್ನು ನಾವು ವಿಂಗಡಿಸಬೇಕಾದ್ರೆ ಎರಡು ರೀತಿಯಾಗಿ ಮುಖ್ಯವಾಗಿ ನಾವು ವಿಂಗಡಿಸ್ತೀವಿ. ಅದರಲ್ಲಿ ಒಂದು ನೀರಿನಲ್ಲಿರುವಂಥ ಬಸವನ ಹುಳು ಅಂತೀವಿ. ಎರಡನೇದಾಗಿ ಭೂಮಿ ಮೇಲೆ ಅಥವಾ ಮಣ್ಣಿನಲ್ಲಿರುವಂತಹ ಬಸವನ ಹುಳುಗಳು. ನೀರಿನಲ್ಲಿರುವಂಥ ಬಸವನ ಹುಳುಗಳಲ್ಲಿ ಪ್ರಮುಖವಾಗಿ ಎರಡು ರೀತಿ ಇದೆ. ಒಂದು ಉಪ್ಪು ನೀರಿನಲ್ಲಿರುವಂಥ ಬಸವನ ಹುಳು ಮತ್ತು ಸಿಹಿ ನೀರಿನಲ್ಲಿರುವಂಥ ಬಸವನ ಹುಳುಗಳು. ನೀವು ನೋಡ್ತಾ ಇರ್ಬೋದು ಈ ಸೆಕೆಂಡ್ ಫೋಟೋನಲ್ಲಿ ಈಗ ಇಲ್ಲಿ ನೀವು ನೋಡ್ತಾ ಇರುವಂಥ ಈ 5 ಬಸವನ ಹುಳು ಏನಿದ್ದಾವಲ್ಲ, ಇವು ಸಮುದ್ರದಲ್ಲಿ ಅಥವಾ ಈ ಉಪ್ಪು ನೀರಿನಲ್ಲಿರುವಂತಹ ಬಸವನ ಹುಳುಗಳಾಗಿವೆ. ಅದಲ್ಲದೆ ಇಲ್ಲಿ ಮೇಲೆಗಡೆ ಕಾಣಿಸ್ತಿರುವಂಥ ಇವು 4 ವಿಧದ ಏನು ಬಸವನ ಹುಳುಗಳು ಇದ್ದಾವಲ್ಲ, ಅವು ಸಿಹಿ ನೀರಿನಲ್ಲಿರುವಂಥ ಬಸವನ ಹುಳುಗಳು. ಮತ್ತು ಈಗ ಭೂಮಿ ಮೇಲಿರುವಂಥ ಬಸವನ ಹುಳುಗಳಲ್ಲಿ 8 ರೀತಿಯ ಬಸವನ ಹುಳುಗಳು ಭೂಮಿ ಮೇಲೆ ಇರುತ್ತವೆ. ಅದರಲ್ಲಿ ಮುಖ್ಯವಾಗಿ ಈ ಎರಡು ಏನಿದ್ದಾವಲ್ಲ, ಫಸ್ಟ್ ಎರಡು ಇವು ಸೋಯಾಬೀನ್ ಬೆಳೆಗೆ ಭಾಳಷ್ಟು ನಾಶವನ್ನು ಮಾಡ್ತಾಯಿದ್ದಾವೆ. ಒಂದನೇದಾಗಿ ಗೇಂಟ್ ಆಫ್ರಿಕನ್ ಲ್ಯಾಂಡ್ ಸ್ನೇಲ್ ಅಂಥೇಳಿ, ಮತ್ತು ಎರಡನೇದಾಗಿ ಗಾರ್ಡನ್ ಸ್ನೇಲ್ ಅಂಥೇಳಿ. ಈ ಎರಡು ರೀತಿಯ ಬಸವನ ಹುಳುಗಳು ಸೋಯಾಬೀನಿಗೆ ಭಾಳಷ್ಟು ಎಫೆಕ್ಟ್ ಮಾಡ್ತಾಯಿದೆ. ನಾವು ಈ ಥರ್ಡ್ ಫೋಟೋದಲ್ಲಿ ನೋಡ್ತಿರುವಂಥ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಸೋಯಾಬೀನ್ ಬೆಳೆದ ನಂತರ ಒಂದು 4 ಅಥವಾ 5 ದಿವಸದಲ್ಲಿ ಸೋಯಾಬೀನ್ ಮೊಳಕೆ ಹೊಡೆದು ಹೊರ ಬಂದ ನಂತರ ಈ ಬಸವನ ಹುಳುಗಳು ಏನು ಮಾಡ್ತಾವೆ ಅಂತಂದರೆ, ಭೂಮಿಯಿಂದ ಹೊರಗಡೆ ಬಂದು ಈ ರೀತಿ ಬೆಳೆದಂತಹ ಏನು ಮೊಳಕೆ ಹೊಡೆದಂತಹ ಏನು ಸೋಯಾಬೀನ್ ಬೆಳೆ ಇರುತ್ತಲ್ಲ, ಅದಕ್ಕೆ ನೆಲ ಸಮವಾಗಿ ಕಟ್ ಮಾಡಿ ಮೇಲಿನ ಭಾಗ ಎಲ್ಲ ಪೂರ್ತಿಯಾಗಿ ತಿಂದುಬಿಟ್ಟು, ನಿಮಗೆ ಬಿತ್ತಿದ್ರೂ ಕೂಡ ಅದು ಆ ಜಾಗದಲ್ಲಿ ಏನೂ ಮೊಳಕೆ ಕಾಣಿಸೋದಿಲ್ಲ. ಈ ರೀತಿ ಏನಾಗುತ್ತೆ ಅಂತಂದರೆ ಆ ಬಸವನ ಹುಳುಗಳು ಪೂರ್ತಿ ತಿಂದು ಸರ್ವನಾಶ ಮಾಡ್ತಾ ಇರ್ತವೆ. ಈ ನೆಕ್ಸ್ಟ್ ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬಸವನ ಹುಳು ಇದೆ. ಇದು ಏನು ಮಾಡ್ತದೆ ಅಂತಂದರೆ, ಈಗ ಆಲ್ರೆಡಿ ಇಲ್ಲಿ 3 ಗಿಡದಲ್ಲಿ ಆಲ್ರೆಡಿ 2 ಗಿಡ ಏನು ಮಾಡಿದ್ದಾವೆ, ತಿಂದು 1, 2 ಗಿಡ ತಿಂದು ಏನು ಮಾಡ್ತದೆ, ಹೋಗ್ತಾಯಿದೆ ಅದು. ಈ ರೀತಿ ಏನು ಮಾಡ್ತವೆ, ನಾಶ ಮಾಡ್ತಾ ಇರ್ತವೆ ಈ ಸೋಯಾಬೀನ್ ಬೆಳೆಗೆ. ನೀವು ನೋಡ್ತಾ ಇರ್ಬೋದು, ಈ ಬಸವನ ಹುಳು ಏನು ಮಾಡ್ತಾಯಿದೆ ಅಂತಂದರೆ ಭೂಮಿಯಲ್ಲಿ ಅಡಗಿ ಕುಳಿತಾ ಇರ್ತದೆ. ಯಾಕಂತಂದರೆ ಇದು ಬಿಸಿಲಿನಲ್ಲಿ ಹೊರಗಡೆ ಬರೋದಿಲ್ಲ. ಇದ್ರದ್ದು ಪ್ರಾಕೃತಿಕ ನಿಸರ್ಗದ ನಿಯಮ ಏನಂತಂದರೆ, ಇದು ನಾಕ್ಚುನಲ್ ಅಂದರೆ ರಾತ್ರಿ ಹೊತ್ತು ಮಾತ್ರ ಹೊರಗಡೆ ಬರುವಂಥ ಈ ಪ್ರಭೇದ ಆಗಿದೆ. ಇದು ಮುಂಜಾನೆ ನಿಮಗೆ ಕಾಣಿಸೋದಿಲ್ಲ. ರಾತ್ರಿ ಹೊತ್ತಿನಲ್ಲಿ ಹೊರಗಡೆ ಬಂದು ತಿಂದು ಮತ್ತು ಮುಂಜಾನೆ 9 ಗಂಟೆ ಒಳಗಾಗಿ ಇದೇನು ಮಾಡುತ್ತೆ ಅಂತಂದರೆ ಮತ್ತೆ ಭೂಮಿಯಲ್ಲಿ ಒಳಗಡೆ ಹೋಗ್ತಾ ಇರ್ತದೆ. ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಫೋಟೋದಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು, ಇದೇ ಬಸವನ ಹುಳು ಇಲ್ಲಿ ನೋಡ್ತಾ ಇದ್ದೀರಿ. ಈಗ ಮೇನ್ ಅಂತಂದರೆ, ನೀವು ಈ ಫೋಟೋದಲ್ಲಿ ಏನು ಸೋಯಾಬೀನ್ ಬೆಳೆ ಇದೆಯಲ್ಲ, ಈ ನೆಲ ಸಮವಾಗಿ ಕಟ್ ಮಾಡಿರುವಂಥದ್ದು ನೀವು ನೋಡ್ತಾ ಇರೋದು. 1, ಇಲ್ಲಿ 2, 3 ಏನು ಸಸಿ ಬೀಜದಿಂದ ಮೊಳಕೆ ಹೊಡೆದು ಹೊರಗೆ ಬಂದ ನಂತರ ಈ ರೀತಿ ಏನು ಮಾಡುತ್ತೆ ಅಂತಂದರೆ, ನೆಲ ಸಮವಾಗಿ ಕಟ್ ಮಾಡಿ ಮೇಲಿರುವಂಥ ಎಲ್ಲ ಪದಾರ್ಥ ತಿಂದು ನಾಶ ಮಾಡ್ತಾ ಇರ್ತದೆ. ನೀವು ನೋಡ್ತಾ ಇರ್ಬೋದು. ಈ ನೆಕ್ಸ್ಟ್ ಫೋಟೋನಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ರೀತಿ ಏನು ಮಾಡ್ತದೆ ಅಂತಂದರೆ, ಈ ಮೊಳಕೆ ಹೊಡೆದೋಸ್ಕರ ಏನು 2 ಪದರು ಮೊದಲು ಬೀಜದಿಂದ ಹೊರಗಡೆ ಬರ್ತಾವಲ್ಲ, ಅದನ್ನು ಕೂಡ ತಿಂದು ಪೂರ್ತಿ ಇಲ್ಲಿವರೆಗೂ ತಿಂದು ಬಿಟ್ಟಿರ್ತದೆ. ಹೀಗೆ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ಮುಂದೆ ಬ್ರ್ಯಾಂಚಸ್ ಆಗೋದು ಬಿಟ್ಕೊಟ್ಟು ಅದು ಅಲ್ಲೇ ಗಿಡ ಏನು ಮಾಡ್ತದೆ ಅಂತಂದರೆ ಡೆತ್ ಆಗಿಬಿಡ್ತದೆ. ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ ಏ ರೀತಿ ತಿನ್ನುತ್ತದೆ ಅಂತ ಹೇಳಿ. ಒಂದು ವೇಳೆ ಈ ಬಸವನ ಹುಳು ಏನು ಆಗ್ತದೆ ಅಂತಂದರೆ, ಇದರ ಪಾಪ್ಯುಲೇಷನ್ ಒಂದು ವೇಳೆ ನೀವು ಬಿತ್ತಿದ 1 ತಿಂಗಳ ನಂತರನೂ ಪ್ರಭಾವ ಆಗೋ ಚಾನ್ಸ್ ಇರುತ್ತೆ. ಅವಾಗೇನಾಗುತ್ತೆ ಅಂತಂದರೆ, ಈ ರೀತಿ ಎಲೆಗಳು ಪೂರ್ತಿ ಕಾಂಡ ಪ್ರತಿಯೊಂದೆಲ್ಲ ತಿಂದು ಏನು ಮಾಡ್ತದೆ ಅಂತಂದರೆ ನಿಮಗೆ ಬೆಳೆಗೆ ಹಾನಿ ಮಾಡ್ತಾ ಇರ್ತದೆ. ನೀವು ನೋಡ್ತಾ ಇದ್ರಲ್ಲ ಈ ಫೋಟೋದಲ್ಲಿ, ಈ ರೀತಿ
ಪೂರ್ತಿ ಕಾಂಡ ಆಗಲಿ, ಬೇರಾಗಲಿ ಅಥವಾ ಈ ಎಲೆ ಆಗಲಿ, ಹೂವು ಆಗಲಿ, ಕಾಯಿ ಆಗಲಿ ಪ್ರತಿಯೊಂದೆಲ್ಲ ತಿಂದು ಏನು ಮಾಡ್ತದೆ, ಇದು ನಾಶ ಮಾಡ್ತದೆ. ಇದು ರೈತರಿಗೆ 80ರಿಂದ 90 ಅಥವಾ 100% ಲಾಸ್ ಮಾಡುವಂಥ ಹುಳು ಆಗಿದ್ದು, ಇದನ್ನು ನಾವು ಕಂಟ್ರೋಲ್ ಮಾಡೋದು ಭಾಳಷ್ಟು ಮುಖ್ಯವಾಗಿರುತ್ತೆ. ಅದರಲ್ಲಿ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಯಾವ ಕೆಮಿಕಲ್ ಬಳಸ್ಬೇಕು ಅನ್ನೋದನ್ನು ಮುಂದಿನ ಫೋಟೋದಲ್ಲಿ ನೀವು ನೋಡ್ಬೋದು. ಈ ನೆಕ್ಸ್ಟ್ ಫೋಟೋದಲ್ಲಿ PI ಇಂಡಸ್ಟ್ರಿ PI ಕಂಪ್ನಿಯವರ ಸ್ನೇಲ್ ಕಿಲ್ ಅನ್ನುವಂಥ ಒಂದು ಪ್ರಾಡಕ್ಟನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮೆಟಲ್ಡಿಹೈಡ್ ಅನ್ನುವಂತಹ ಈ ಕೆಮಿಕಲ್ ಡ್ರೈ ಪೆಲ್ಲೆಟ್ಸ್ 2.5% ಡ್ರೈ ಪೆಲ್ಲೆಟ್ಸ್ ಅನ್ನುವಂಥ ಸ್ನೇಲ್ ಕಿಲ್ ಅನ್ನುವಂಥದ್ದು ನೀವು ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಇದು 2 ರೀತಿಯ ಪ್ಯಾಕಿಂಗ್ನಲ್ಲಿ ಅವ್ರು ಕೊಡ್ತಾ ಇರ್ತಾರೆ. ಒಂದು ಪೌಚ್ ಪ್ಯಾಕಿಂಗ್, ಮತ್ತೊಂದು ಬಾಕ್ಸ್ ಪ್ಯಾಕಿಂಗ್ ಅಂತಂದರೆ ಈ ರೀತಿ ಬಾಕ್ಸ್ನಲ್ಲಿ ಅವರು ಕೊಡ್ತಾ ಇದ್ದಾರೆ. ಇವೆರಡೂ ಕೂಡ 1 kg ಇರುತ್ತೆ. ಪೌಚ್ ಕೂಡ 1 kg ಇರುತ್ತೆ, ಬಾಕ್ಸ್ ಕೂಡ 1 kg ಇರುತ್ತೆ. ನಿಮಗೆ ಎಕರೆಗೆ ಇದು 2ರಿಂದ 3 kg ನೀವು ಹಾಕಬೇಕಾಗ್ತದೆ. ಇದು ಹೇಗೆ ಹಾಕಬೇಕಂತಂದರೆ ನಿಮಗೆ ನೆಕ್ಸ್ಟ್ ಫೋಟೋದಲ್ಲಿ ನಾನು ಹೇಳ್ತಾ ಇರ್ತೀನಿ. ಅದಕ್ಕಿಂತ ಮೊದಲು ನೀವು ತಿಳ್ಕೊಬೇಕಂದ್ರೆ ಡ್ರೈ ಪೆಲ್ಲೆಟ್ಸ್ ಅಂದರೆ ಯಾವುದು ಅಂತಂದರೆ, ಇಲ್ಲಿ ನಾವು ನೋಡ್ತಾ ಇದ್ದೀರಿ, ಇಲ್ಲಿ ಡ್ರೈ ಪೆಲ್ಲೆಟ್ಸ್ ಅಂತ ಬರೆದಿದೆ 2.5% ಡ್ರೈ ಪೆಲ್ಲೆಟ್ಸ್. ಡ್ರೈ ಪೆಲ್ಲೆಟ್ಸ್ ಅಂದರೆ ನಾವು ಏನಪ್ಪ ಅಂತಂದರೆ, ಈ ನಾವು ಸಣ್ಣ ಹುಡುಗರಿಗೆ ಏನು ಕುರ್ಕುರೆ ಕೊಡ್ತಿಲ್ಲ, ಆ ರೀತಿ ಕೆಮಿಕಲ್ಸನ್ನು ಮಾಡಿರ್ತಾರೆ ಇವರು ಕಂಪ್ನಿಯವರು. ಅದೇನು ಮಾಡ್ತಾರೆ, ಇದಕ್ಕೆ ಡ್ರೈ ಪೆಲ್ಲೆಟ್ಸ್ ಅಂತ ನಾವು ಕರಿತೀವಿ. ಈ ರೀತಿಯ ಏನು ಕುರ್ಕುರೆ ಥರ ಮಾಡಿದಲ್ಲ, ಇದಕ್ಕೆ ನಾವು ಡ್ರೈ ಪೆಲ್ಲೆಟ್ಸ್ ಅಂತೀವಿ. ಇದೇನು ಮಾಡಬೇಕಂದ್ರೆ, ನಾವು 2ರಿಂದ 3 kg ನಾವು ಈ ಮೆಟಲ್ಡಿಹೈಡ್ ಅಥವಾ ಈ ಸ್ನೇಲ್ ಕಿಲ್ ಅನ್ನೋವಂಥ ಕೆಮಿಕಲ್ ತೆಗೆದುಕೊಂಡು ನಾವು ಹೊಲದ ಏನು ಬದು ಇದೆ ಅಥವಾ ಬಂದರಿ ಅಂತ ಕರಿತೀವಿ, ಅದರ ಸುತ್ತಮುತ್ತ ಮತ್ತು ಹೊಲದಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹಾಕಿದ್ರೆ ಏನಾಗ್ತದೆ, ಈ ಬಸವನ ಹುಳುಗಳು ಬಂದು ಅದಕ್ಕೆ ತಿಂದ ನಂತರ ಅವು ಸಾಯ್ತವೆ. ಈ ರೀತಿಯಾಗಿ ನಾವು ಇದನ್ನು ಕಂಟ್ರೋಲ್ ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಈ ಪ್ರಾಡಕ್ಟ್ ನಿಮಗೆ ಬೇಕಾಗಿದ್ದರೆ, ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಸಾಲ್ವ್ ಮಾಡಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.